ಆಗಿರುವಂತಹ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಮತ್ತು ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ ಸೇನೆ, ರಾಷ್ಟ್ರ ರಕ್ಷಣಾ ಪಡೆ, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ರಾಷ್ಟ್ರೀಯ ಹಿಂದೂ ಪರಿಷತ್, ಈ ರೀತಿಯ ಹಲವು ಹಿಂದೂ ಸಂಘಟನೆಗಳು ಈ ದಿನ ಒಗ್ಗೂಡಿ ಇಲ್ಲಿ ಇಂದಿನ ಆಂದೋಲನವನ್ನ ನಡೆಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಕಾರ್ಪೊರೇಟ್ ಜಿಹಾದ್ ಮತ್ತು ಲವ್ ಜಿಹಾದ್ನ ಒಂದು ಕರಾಳತೆಯನ್ನ ವಿರೋಧ ಮಾಡ್ತಾ ಇವತ್ತು ನಾವೆಲ್ಲರೂ ಇಲ್ಲಿ ಆಂದೋಲನವನ್ನ ನಡೆಸ್ತಾ ಇದ್ದೇವೆ. ಇಂದಿನ ಈ ಒಂದು ಆಂದೋಲನವನ್ನ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಪ್ರಾರಂಭ ಮಾಡೋಣ. ರಣಗಳಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಶ್ರೀಕೃಷ್ಣನ ಶ್ಲೋಕವನ್ನು ಹೇಳೋಣ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮೊಂದಿಗೆ ದನಿಯನ್ನ ಸೇರಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ನಮಗೆಲ್ಲರಿಗೂ ಸಹ ಹೆಮ್ಮೆ ಇದೆ. ಭಗವಂತನು ಹಲವಾರು ಅವತಾರಗಳನ್ನ ಹೊತ್ತು ಧರ್ಮದ ಒಂದು ಸ್ಥಾಪನೆಯ ಒಂದು ಅವತಾರ ಅಂದ್ರೆ ಶ್ರೀಕೃಷ್ಣನ ಅವತಾರ. ಶ್ರೀಕೃಷ್ಣನು ಭೂಮಿಯ ಮೇಲೆ ಬಂದಂತಹ ಎಲ್ಲ ಜೀವಿಗಳು ಒಂದು ಭಗವದ್ಗೀತೆಯ ಅಲ್ಲಿ ಒಂದು ಶ್ಲೋಕ ಈ ರೀತಿ ಹೇಳುತ್ತೆ, ಅಥವಾ ಸಾಯುವುದೇ ಶ್ರೇಷ್ಠ, ಪರಧರ್ಮವನ್ನು ಅನುಸರಿಸುವುದು ಭಯಾನಕ. ಅಂದರೆ ಸ್ವಧರ್ಮ ಪಾಲನೆಯಿಂದ ನಮ್ಮ ಉದ್ಧಾರವಾಗುತ್ತದೆ, ಪರಧರ್ಮಗಳು ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ನೋಡಿದ್ರೆ ಧರ್ಮ ಯುದ್ಧ ಅನ್ನುವಂಥದ್ದು ನಡೀತಾನೆ ಬಂದಿದೆ. ಹಿಂದೂ ಧರ್ಮದ ಮೇಲೆ ಎರಗಿರುವಂತಹ ಸಂಕಷ್ಟದ ಒಂದು ಕರಾಳ ಮುಖ ಅಂದ್ರೆ ಜಿಹಾದ್. ಸಾವಿರಾರು ವರ್ಷಗಳನ್ನ ನಾವು ನೋಡ್ತಾ ಬಂದ್ರೆ ಇದರ ಅನೇಕ ಘಟನೆಗಳನ್ನ ನಾವು ನೋಡಿದ್ದೇವೆ. ಇಸ್ಕೊಂಡು ಮತಾಂತರವನ್ನು ಮಾಡಿ ಬೇಗಂಗಳಾಗಿ ಮಾರ್ಪಾಟು ಮಾಡಿದ್ದಾರೆ. ಮೊಹಮ್ಮದ್ ಬಿನ್ ಕಾಸಿಂ ಎನ್ನುವಂತಹ ಒಬ್ಬ ದರೋಡೆಕಾರ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಕಾಬೂಲ್, ಕಂದಹಾರ್ನಂತಹ ಪೇಟೆಗಳಲ್ಲಿ ವಸ್ತುಗಳಂತೆ ಹರಾಜು ಮಾಡಿದ್ದಾನೆ. ಮೊಹಮ್ಮದ್ ಘಜ್ನಿ ಮಥುರಾ ಮತ್ತು ನಮ್ಮ ದೇಶದ ಹಲವೆಡೆಗಳಲ್ಲಿ ಕೊಳ್ಳೆ ಹೊಡೆದು ನಮ್ಮ ಬರೋಬ್ಬರಿ 4 ಲಕ್ಷಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳನ್ನ ಇಸ್ಲಾಮಿ ದೇಶಗಳಿಗೆ ಕಳಿಸಿಕೊಟ್ಟಿದ್ದಾನೆ. ಅಬ್ದುಲ್ ಖಿಲ್ಜಿ ಇಂಥವನ ಕಾರಣದಿಂದ ಚಿತ್ತೋಡದ ರಾಣಿ ಪದ್ಮಿನಿಯು ತನ್ನ ಸಾವಿರಾರು ಸ್ನೇಹಿತರು ಅಥವಾ ತನ್ನ ಸಹಚರರು ಯಾರಿದ್ರು ಅಂತಹ ಸ್ತ್ರೀಯರೆಲ್ಲ ತಮ್ಮ ಸ್ವರಕ್ಷಣೆಗಾಗಿ ಜೋಹರ್ನ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ನೋಡ್ತಾ ಹೋದ್ರೆ ಹಲವಾರು ಘಟನೆಗಳನ್ನ ನಾವು ನೋಡ್ತಾನೆ ಬಂದಿದ್ದೇವೆ. ಇದರ ಬಗ್ಗೆ ನಾವು ನೋಡ್ತಾ ಇದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಜಿಹಾದ್ನಂತಹ ಒಂದು ಕರಾಳ ಒಂದು ವಿಚಾರ ಏನಿದೆ ಅಲ್ಲ, ಅದರ ಒಂದು ಬೇರೆ ಬೇರೆ ಆಯಾಮಗಳನ್ನ ನಾವು ನೋಡಿದ್ದೇವೆ. ಅಂದ್ರೆ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಹಲಾಲ್ ಜಿಹಾದ್, ಈ ರೀತಿ ಎಷ್ಟೋ ನಾವು ನೋಡಿದ್ದೇವೆ. ಅದರಲ್ಲಿ ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಯಲಿಗೆ ಬಂದಂತಹ ಕಾರ್ಪೊರೇಟ್ ಜಿಹಾದ್ ಮತ್ತು ಜಿಮ್ ಜಿಹಾದ್, ಇದರ ವಿರುದ್ಧವಾಗಿ ಇವತ್ತಿನ ಈ ಒಂದು ಆಂದೋಲನವನ್ನ ಮಾಡ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಜಾಗೃತಿಯನ್ನ ಮೂಡಿಸಲಿಕ್ಕೆ ಹಲವಾರು ಗಣ್ಯರು ಇವತ್ತು ನಮಗೆ ಇಲ್ಲಿ ಆಗಮಿಸಿದ್ದಾರೆ. ಈಗ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. बोलो भारत माता की, बोलो भारत माता की. ನಾಸಿಕ್ ಟಿಸಿಎಸ್ ಕಂಪನಿಯಲ್ಲಿ ಹಿಂದೂ ಮಹಿಳಾ ನೌಕರರಿಗೆ ಲೈಂಗಿಕ ಕಿರುಕುಳ ನೀಡಿದ ಜಿಹಾದಿಗಳಿಗೆ ಲವ್ ಜಿಹಾದಿಗಳಿಗೆ, ಜಿಮ್ ಜಿಹಾದಿಗಳಿಗೆ बोलो भारत माता की जय, जय
ಕಾರ್ಪೊರೇಟ್ ಜಿಹಾದ್ ಮೂಲಕ ಹಿಂದೂ ಮಹಿಳಾ ನೌಕರರ ಶೋಷಣೆ ಮಾಡುವ ಜಿಹಾದಿ ನೌಕರರಿಗೆ ಕಾರ್ಪೊರೇಟ್ ಟಿಸಿಎಸ್ ಐಟಿ ಗುರಿ ಮಾಡಿ ಇಸ್ಲಾಮೀಕರಣ ಮಾಡುವ ಷಡ್ಯಂತ್ರಕ್ಕೆ ಜಿಹಾದಿಗಳಿಗೆ ಜಿಹಾದಿಗಳಿಗೆ ನಾವು ಜಿಹಾದಿಗಳಿಗೆ ಜಿಮ್ ಜಿಹಾದಿಗಳಿಗೆ ಟಿಸಿಎಸ್ ಕಂಪನಿಯಲ್ಲಿ ಹಿಂದೂ ಮಹಿಳೆಯರನ್ನು ಮತಾಂತರ ಮಾಡಲು ಹಿಂದೂ ದೇವತೆಗಳ ಅಪಮಾನ ಮಾಡುವ ಜಿಹಾದಿಗಳಿಗೆ ಹಿಂದೂ ಮಹಿಳೆಯರ ಸ್ನೇಹವನ್ನು ದುರುಪಯೋಗ ಮಾಡಿ ಲವ್ ಜಿಹಾದ್ ಮಾಡುವ ಕ್ರೂರಿ ಜಿಹಾದಿಗಳಿಗೆ ಇಸ್ಲಾಮಿಕ್ ಜಿಹಾದ್ ಮೂಲಕ ಭಾರತವನ್ನು ಇಸ್ಲಾಮೀಕರಣ ಮಾಡುವ ಕ್ರೂರಿ ಜಿಹಾದಿಗಳಿಗೆ ಟ್ಯೂಷನ್ ತರಗತಿಗಳ ಮುಖಾಂತರ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಶೋಷಣೆ ಮಾಡುವ ಮತಾಂಧ ಜಿಹಾದಿಗಳಿಗೆ ಹರ 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 ಬೋಲೋ ಭಾರತ್ ಮಾತಾ ಕೀ ವಂದೇ ವಂದೇ ಸ್ಥಾಪವನ್ನ ಮಾಡ್ತೇವೆ. ನಂತರ ಬೈಟ್ಸ್ ಅನ್ನು ಕೊಡ್ತೇವೆ. ದಯಮಾಡಿ ತಾವು ಸಹಕರಿಸಬೇಕಂತೇಳಿ ವಿನಂತಿಯನ್ನ ಮಾಡ್ತೇವೆ. ಇಲ್ಲಿ ಮೇಲೆ ಆಘಾತ ಬಂದಾಗ ಪ್ರಭು ಪರಶುರಾಮನು ಪೃಥ್ವಿಯನ್ನ 21 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ದುರ್ಜನರ ನಾಶವನ್ನು ಮಾಡಿ ಧರ್ಮದ ಸಂಸ್ಥಾಪನೆ ಕಾರ್ಯವನ್ನು ಮಾಡಿದ್ದಾನೆ. ಅಂತ ಪವಿತ್ರವಾದಂತಹ ಪರಶುರಾಮನ ಜಯಂತಿಯ ಪವಿತ್ರ ದಿನದಂದು ನಾವು ಇವತ್ತು ಧರ್ಮ ಮತ್ತು ರಾಷ್ಟ್ರಕ್ಕೆ ಸಂಕಟ ಬಂದಿದೆ, ಹಿಂದೂ ಸಮಾಜ ಸಂಕಟದಲ್ಲಿದೆ, ಹಿಂದೂ ಸ್ತ್ರೀಯರು ಸಂಕಟದಲ್ಲಿದ್ದಾರೆ. ಇವತ್ತು ಹಿಂದೆ ರಾಕ್ಷಸರು ಧರ್ಮಕ್ಕೆ ಸಮಾಜಕ್ಕೆ ಕಾಟವನ್ನು ಕೊಡ್ತಾ ಇದ್ರು. ಇವತ್ತು ಜಿಹಾದಿಗಳು ಇಸ್ಲಾಮಿಕ್ ಮತಾಂಧರು ಇವತ್ತು ಆ ರೂಪದಲ್ಲಿ ಹಿಂದೂ ಧರ್ಮವನ್ನ ಹಿಂದೂ ಸಮಾಜವನ್ನ ನಾಶ ಮಾಡುವಂತ ವ್ಯವಸ್ಥಿತ ಪಿತೂರಿ ಇವತ್ತು ಬೇರೆ ಬೇರೆ ಮಾಧ್ಯಮಗಳಿಂದ ಬೇರೆ ಬೇರೆ ಜಿಹಾದ್ಗಳ ಮೂಲಕ ನಡೀತಾ ಇದೆ. ಕಳೆದ ಅನೇಕ ಶತಮಾನಗಳಿಂದ ಈ ರೀತಿ ಆಕ್ರಮಣಗಳು ನಡೀತಾ ಇದೆ. ಅದು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಅತ್ಯಂತ ಅಪಾಯಕಾರಿ ಸ್ವರೂಪ ಅಂತ ಹೇಳಿದ್ರೆ ಇವತ್ತು ಕಾರ್ಪೊರೇಟ್ ಜಿಹಾದ್. ತಮ್ಗೆಲ್ಲ ಗೊತ್ತಿದೆ, ಕಳೆದ 4 ವರ್ಷಗಳಿಂದ 2022ರಿಂದ 2026ರವರೆಗೆ ನಾಸಿಕ್ನ ಟಿಸಿಎಸ್ ಕಂಪನಿಯಲ್ಲಿ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಇಸ್ಲಾಮಿಕ್ ನೌಕರರು, ಅಲ್ಲಿನ ಟೀಮ್ ಲೀಡರ್ಗಳು, ಅಲ್ಲಿನ HR ಗಳು ವ್ಯವಸ್ಥಿತವಾಗಿ ಅಲ್ಲಿ ಕೆಲಸ ಮಾಡುವಂತಹ ಹಿಂದೂ ಮಹಿಳಾ ನೌಕರರನ್ನ ಟಾರ್ಗೆಟ್ ಮಾಡಿ ಅವರನ್ನ ಅಶ್ಲೀಲವಾಗಿ ಅಸಭ್ಯವಾಗಿ ಅವರನ್ನ ಟೀಕೆ ಮಾಡಿ ಟ್ರೈನಿಂಗ್ ಸಮಯದಲ್ಲಿ ಅವ್ರ ಜೊತೆಗೆ ಅಸಭ್ಯ ರೀತಿಯಲ್ಲಿ ವರ್ತನೆಯನ್ನು ಮಾಡಿ ಅವರನ್ನ ಇಸ್ಲಾಮಿಗೆ ಮತಾಂತರ ಮಾಡುವಂತಹ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಇಡೀ ದೇಶ ಇವತ್ತು ನೋಡ್ತಾ ಇದೆ. ಸುಮಾರು 76 ದೂರುಗಳನ್ನ ಇಮೇಲ್ ಮೂಲಕ ಪ್ರತ್ಯಕ್ಷವಾಗಿ ಅಲ್ಲಿನ HR ಮ್ಯಾನೇಜರ್ ಅವರಿಗೆ ಕೊಟ್ಟು ಸಹ ಆ ಎಲ್ಲ ದೂರುಗಳನ್ನ ದುರ್ಲಕ್ಷ್ಯ ಮಾಡಿ ನೀವು ಕಾರ್ಪೊರೇಟ್ ಅಲ್ಲಿ ನೀವು ಕೆರಿಯರ್ ಅನ್ನ ಮಾಡ್ಬೇಕಂತ ಹೇಳಿದ್ರೆ ಇಂತಹ ಲೈಂಗಿಕ ಕಿರುಕುಳವನ್ನ ಸಹಿಸಬೇಕು ಹೇಳುವ ಒಂದು ಮಾನಸಿಕತೆಯಿಂದ ಕಳೆದ 4 ವರ್ಷಗಳ ಕಾಲ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನ ಟಾಟಾ ಕನ್ವರ್ಷನ್ ಸರ್ವಿಸ್ ಅಂತೇಳಿ ಮಾಡಿ ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ಅಲ್ಲಿ ಜಿಹಾದ್ ಅನ್ನ ಮಾಡಿದ್ದಾನೆ. ಇವತ್ತು ಜಗತ್ತು ನೋಡ್ತಾ ಇದೆ, ದೇಶ ನೋಡ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಬೆಂಗಳೂರಿನ ಕೆಲವು IT ಕಂಪನಿಗಳಲ್ಲಿ, ಅದೇ ರೀತಿಯಲ್ಲಿ ನೋಯ್ಡಾದ IT ಟೆಕ್ ಪಾರ್ಕ್ ನಲ್ಲಿ, ಹೈದರಾಬಾದ್ ನಲ್ಲಿ ಇಂತಹ ಆರೋಪಗಳು ಇಂತಹ ಕಿರುಕುಳಗಳು ಅಲ್ಲಿನ ಟೀಮ್ ಲೀಡರ್ಗಳು ಕೊಡ್ತಾರೆ ಅಂತೇಳಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಇವತ್ತು TCSನ ಅಲ್ಲಿನ ಟಾಟಾ TCSನ ಒಂದು ಆ BPO ಯೂನಿಟ್ ಒಂದು ಉದಾಹರಣೆ ಇದೆ ಬಂಧುಗಳೇ. ಇಡೀ ದೇಶದಲ್ಲಿ ಇವತ್ತು ಕಾರ್ಪೊರೇಟ್ ಜಿಹಾದ್ ವ್ಯವಸ್ಥಿತವಾಗಿ ಇವತ್ತು ಪ್ರತಿಷ್ಠಿತ IT ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸ್ಕಿಲ್ಡ್ ಲೇಬರ್ ಗಳನ್ನ ನೌಕರರನ್ನ ಇಸ್ಲಾಮಿಗೆ ಮತಾಂತರ ಮಾಡುವಂತದ್ದು ಇವತ್ತು ಈ ಒಂದು ಕಾರ್ಪೊರೇಟ್ ಜಿಹಾದ್ ಮೂಲಕ ನಡೀತಾ ಇದೆ. ದುರ್ದೈವ ಅಂತ ಹೇಳಿದ್ರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳಲ್ಲಿ ಮಹಿಳೆಯರ ಸುರಕ್ಷತೆ ಇರುತ್ತೆ, ವಿಶೇಷವಾದಂತ ಅಲ್ಲಿ ಟೆಕ್ನಿಕಲ್ ಒಂದು ಟೀಮ್ ಇರುತ್ತೆ, ಅಲ್ಲಿ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರುತ್ತೆ. ಎಲ್ಲ ಕಮಿಟಿಗಳು ಇರುವಾಗಲೂ ಸಹ
ಈ ರೀತಿಯಾಗಿ 4 ವರ್ಷಗಳ ಕಾಲ 13 ಹಿಂದೂ ಮಹಿಳಾ ನೌಕರರನ್ನ ಈ ರೀತಿಯಾಗಿ ದೌರ್ಜನ್ಯವನ್ನ ಮಾಡ್ತಾರೆ. ಅವರಿಗೆ ಪ್ರಮೋಷನ್ ಬೇಕಂತ ಹೇಳಿದ್ರೆ ಬೀಪ್ ತಿನ್ಬೇಕು, ಪ್ರಮೋಷನ್ ಬೇಕಂತ ಹೇಳಿದ್ರೆ ನೀವು ನಮಾಜ್ ಮಾಡಬೇಕು. ಒಂದು ಮಹಿಳೆಗೆ FIR ನಂಬರ್ 164 ಅಲ್ಲಿ ಹೇಳ್ತಾರೆ, ಆ ಮಹಿಳೆ ಕಂಪ್ಲೇಂಟ್ ಹೇಳುತ್ತೆ, ಆಕೆಗೆ ನಿನಗೆ ಪ್ರಮೋಷನ್ ಬೇಕಂತ ನನ್ನ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸ್ಬೇಕಂತೇಳಿ ಡ್ಯಾನಿಶ್ ಶೇಖ್ ಅಂತೇಳಿ ಒಬ್ಬ ಟೀಮ್ ಲೀಡರ್ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವರನ್ನ ಕ್ಯಾಬಿನ್ಗೆ ಕರೆಸ್ಕೊಂಡು ಅವರ ವೈಯಕ್ತಿಕ ಜೀವನದ ಬಗ್ಗೆ, ಅವರ ಗಂಡನನ್ನ ಹೇಗೆ ಬೇರ್ಪಡಿಸಬೇಕು, ಈ ರೀತಿಯಲ್ಲಿ ಅವ್ರ ಜೊತೆಗೆ ಮಾತನಾಡುವಂಥದ್ದು. ಹಿಂದೂ ಒಬ್ಬ ಮಹಿಳೆ 25 ವರ್ಷದ ಒಂದು ಮಹಿಳೆ 2025ರಲ್ಲಿ ಅಪಾಯಿಂಟ್ ಆಗ್ತಾಳೆ. ಮಹಾದೇವನ ಫೋಟೋವನ್ನ ಕ್ಯಾಬಿನ್ ನಲ್ಲಿ ಇಟ್ಟು ಆಕೆ ಕೆಲಸ ಮಾಡಬೇಕಾದ್ರೆ ಮಹಾದೇವನ ಬಗ್ಗೆ, ಶಿವನ ಬಗ್ಗೆ, ಗಣಪತಿ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಇಷ್ಟ ಒಂದು ಅಸಭ್ಯ ರೀತಿಯಲ್ಲಿ ಆಕೆಗೆ ಹಾಸ್ಯವನ್ನ ಮಾಡಿ, ನಿನಗೆ ಮಕ್ಕಳು ಬೇಕಂತ ಹೇಳಿದ್ರೆ ನೀನು ಅಜ್ಮೀರ್ಗೆ ಹೋಗ್ಬೇಕು, ನೀನು ನಮಾಜ್ ಮಾಡಬೇಕು, ಈ ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾರೆ. ದೀಪಾವಳಿ, ಯುಗಾದಿ ದಿನ ಮಹಿಳೆಯರು ಸೀರೆಯನ್ನ ಧರಿಸಿ ಬಂದ್ರೆ ಸೀರೆಯಿಂದ ರೇಪ್ ಆಗತ್ತೆ, ನೀನು ಬುರ್ಕಾವನ್ನ ಹಿಜಾಬನ್ನ ಧರಿಸ್ಬೇಕಂತೇಳಿ ಅಲ್ಲಿನ ಟೀಮ್ ಲೀಡರ್ಗಳು ಕಿರುಕುಳವನ್ನು ಕೊಟ್ಟು 4 ವರ್ಷಗಳ ಕಾಲ ಒಂದು ಯಮ ಯಾತನೆಯನ್ನು ಅನುಭವಿಸಿ ಇವತ್ತು ಅಲ್ಲಿನ ನಾಸಿಕ್ಕಿನ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. 6 ತಿಂಗಳ ಕಾಲ 7 ಮಹಿಳಾ ಕಾನ್ಸ್ಟೇಬಲ್ಗಳು ಪ್ರತ್ಯಕ್ಷವಾಗಿ ಸ್ಟ್ರಿಂಗ್ ಆಪರೇಷನ್ ಮಾಡಿ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಪ್ರತ್ಯಕ್ಷವಾಗಿ ಮೀಟಿಂಗ್ ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ, ಇಸ್ಲಾಮಿಕ್ ಮತಾಂತರ ಷಡ್ಯಂತ್ರ, ಅಲ್ಲಿನ ಜಿಹಾದಿಗಳು, ಟೀಮ್ ಲೀಡರ್ಗಳು, HR ಮ್ಯಾನೇಜರ್ಗಳು ಹೇಗೆ ಮಾಡ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಲೈವ್ ಮೂಲಕ ಅವರು ಹಿಡಿದು ಇವತ್ತು 13 FIR ಗಳನ್ನ ಮಾಡಿದ್ದಾರೆ. ಈಗಾಗಲೇ 9 ಜನರ ಇಸ್ಲಾಮಿಕ್ ಜಿಹಾದಿಗಳನ್ನ ಬಂಧನವನ್ನ ಮಾಡಿದ್ದಾರೆ. ದುರ್ದೈವ ಅಂತೇಳಿ ಇವತ್ತು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ತನಿಖೆಯನ್ನು ಮಾಡಬೇಕು. ಇದು ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಇದೆ. ನಮ್ಮ ರಾಜ್ಯದಲ್ಲಿ ಎಷ್ಟೋ IT ಕಂಪನಿಗಳಿದೆ. ಈ ರಾಜ್ಯದ IT ಕಂಪನಿಗಳಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಹೇಳ್ತೇವೆ, ಇಲ್ಲಿ ಸಹ ತನಿಖೆ ಆಗಬೇಕು. ನೈಟ್ ಶಿಫ್ಟ್ ಇರುವಾಗ ಒಂದು ವಿಶೇಷ ಮಹಿಳಾ ಭದ್ರತಾ ಅಧಿಕಾರಿಗಳಿರಬೇಕು. ಈ ಎಲ್ಲ ಇದನ್ನ ಇವತ್ತು TCS ಕಂಪನಿಯಲ್ಲಿ ದುರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಹೇಳುವ ಆಗ್ರಹದಿಂದ ಇವತ್ತು ಈ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುವ ಮಹಿಳಾ ನೌಕರರಿಗೆ ಸುರಕ್ಷತೆ ಮತ್ತು ದೂರನ್ನ ಕೊಟ್ಟಿದ್ದವರಿಗೆ ಸೆಕ್ಯೂರಿಟಿಯನ್ನು ಕೊಡುವಂತದ್ದು ಇವತ್ತು ಅತ್ಯಂತ ಅನಿವಾರ್ಯತೆ ಇದೆ. ಈ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಿದ್ದೇವೆ. ರಾಜ್ಯದ IT ಕಂಪನಿಗಳಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ.